ನಮಸ್ಕಾರ ಸ್ನೇಹಿತರೆ. ಪ್ರಥಮ BA ಅವರಿಗೆ ರಾಜ್ಯಶಾಸ್ತ್ರದಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಆದ ಚಾಪ್ಟರ್ ಬಗ್ಗೆ ನಾನು ಇವತ್ತು ಕ್ಲಾಸ್ ತಗೊಳ್ತಾ ಇದ್ದೇನೆ. ಆ ಕ್ಲಾಸ್ ಯಾವುದಪ್ಪ ಅಂತಂದ್ರೆ ಕಲ್ಯಾಣ ರಾಜ್ಯದ ಪರಿಕಲ್ಪನೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಚಾಪ್ಟರ್ ಇದಾಗಿರುತ್ತೆ. ಹಾಗಾಗಿ ಎಕ್ಸಾಮ್ಗೆ ಬಂದೇ ಬರುವಂತಹ ಚಾಪ್ಟರ್ಗಳಲ್ಲಿ ಒಂದಾಗಿರುವಂತಹ ಈ ಚಾಪ್ಟರ್ ನಾನು ಇವತ್ತು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೇನೆ. ಸೊ ಕಲ್ಯಾಣದ ರಾಜ್ಯದ ಪರಿಕಲ್ಪನೆ ಅಂದ್ರೆ ಏನು ಅಂತ ನೋಡೋದಾದ್ರೆ, ಸುಖಿ ರಾಜ್ಯದ ಕಲ್ಪನೆ ಒಂದು ಆಧುನಿಕವಾದ ಕೂಸು, ಅಂದ್ರೆ ಹೊಸದಾಗಿ ಬಂದಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಈ ಒಂದು ಕಲ್ಯಾಣ ರಾಜ್ಯ ಅನ್ನುವಂತಹದ್ದು. ದಬ್ಬಾಳಿಕೆಗೊಳಗಾದ ಹಾಗೆ ಅಧೋಗತಿಗಿಳಿದ ಜನರ ಪುರೋಭಿವೃದ್ಧಿಯಾಗಿ ಶ್ರಮಿಸುವಂತ ರಾಜ್ಯಕ್ಕೆ ಕಲ್ಯಾಣ ರಾಜ್ಯ ಎಂಬ ಮಾತು ಅನ್ವಯ ಆಗುತ್ತೆ. ಅಂದ್ರೆ ಈಗ ಏನಾದ್ರೂ ಪರಕೀಯರಿಂದ ದಾಳಿಗೊಳಗಾಗಿದ್ದು ಅಥವಾ ಏನಾದ್ರೂ ನಾಶವಾಗಿರುವಂತ ಅಥವಾ ಎಲ್ಲ ಅಂದ್ರೆ ಒಂದು ಅಭಿವೃದ್ಧಿಯಿಂದ ವಂಚಿತವಾಗಿರುವಂತಹ ಒಂದು ರಾಜ್ಯ ಏನಿರುತ್ತೆ, ಅಂತಹ ರಾಜ್ಯಗಳ ಅಭಿವೃದ್ಧಿಗಾಗಿ ಅಂತಹ ಒಂದು ಜನರ ಅಭಿವೃದ್ಧಿಗಾಗಿ ಒಂದು ಶ್ರಮಿಸುವಂತ ರಾಜ್ಯವನ್ನೇ ಒಂದು ಕಲ್ಯಾಣ ರಾಜ್ಯ ಅಂತ ಹೇಳಲಿಕ್ಕೆ ಆಗ್ಬಹುದು ಅನ್ನುವಂಥದ್ದು. ಹಾಗೇನೆ ಇದಕ್ಕೆ ಸ್ವಲ್ಪ ಜನರು ವ್ಯಾಖ್ಯಾನಗಳನ್ನ ನೀಡಿದ್ದಾರೆ. ಸ್ವಲ್ಪ ರಾಜ್ಯಶಾಸ್ತ್ರಜ್ಞರು ಯಾವ್ದೆಲ್ಲ ವ್ಯಾಖ್ಯಾನಗಳನ್ನ ರಾಜ್ಯಶಾಸ್ತ್ರಜ್ಞರು ನೀಡಿದ್ದಾರೆ ಅಂತ ನೋಡುದಾದ್ರೆ, ಇಲ್ಲಿ 1, 2, 3, 4ರಿಂದ 5 ವ್ಯಾಖ್ಯೆಗಳಿರುತ್ತೆ. ನೀವು ಇದರಲ್ಲಿ ಈಸಿ ಆಗಿರುವಂತಹ 1-2 ವ್ಯಾಖ್ಯೆಗಳನ್ನ ತಗೊಳ್ಳಿ ಸ್ನೇಹಿತರೆ. ಎಲ್ಲವನ್ನ ನೆನ್ಪಿಟ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಂತಾದ್ರೆ ಇದರಲ್ಲಿ ನಾನು ಎಲ್ಲವನ್ನ ಓದಿ ಹೇಳ್ತೇನೆ. ನಿಮ್ಗೆ ಈಸಿ ಆಗಿರುವಂತಹ 2ಅನ್ನ ಕಲ್ತ್ಕೊಂಡು ಬರೆದ್ರೆ ಕೂಡ ಸಾಕಾಗುತ್ತೆ. ಈಗ D.L. ಹ್ಯಾಬ್ಮನ್ ರವರ ಪ್ರಕಾರ 19ನೇ ಶತಮಾನದ ವ್ಯಕ್ತಿವಾದ ಮತ್ತೆ 20ನೇ ಶತಮಾನದ ಸಮಾಜವಾದಗಳ ನಡುವೆ ಸಂಪ್ರದಾಯಬದ್ಧ ವಿವಾಹದ ಫಲವೇ ಸುಖಿ ರಾಜ್ಯ ಎನ್ನುವಂತ ಒಂದು ವ್ಯಾಖ್ಯಾನವನ್ನ ನೀಡಿದ್ದಾರೆ. ಇನ್ನು J.D.H. ಕೋಲ್ ರವರ ಪ್ರಕಾರ ಯಾವ ಸಮಾಜದಲ್ಲಿ ಪ್ರತಿಯೊಬ್ಬ ಪ್ರಜೆಯು ಕನಿಷ್ಠ ಜೀವನ ಮಟ್ಟ ಮತ್ತೆ ಸೌಲಭ್ಯಗಳ ಭರವಸೆ ಇದೆಯೋ ಅದೇ ಕಲ್ಯಾಣ ರಾಜ್ಯ. ಇದು ಈಸಿ ಆಗಿರುತ್ತೆ. ಅಂದ್ರೆ ಯಾವ ಒಂದು ಸಮಾಜದಲ್ಲಿ ಎಲ್ಲ ಪ್ರಜೆಗಳಿಗೂ ಪ್ರತಿಯೊಬ್ಬ ಪ್ರಜೆಗಳಿಗೂ ಒಂದು ಕನಿಷ್ಠವಾದ ಜೀವನ ಮಟ್ಟವನ್ನ ಪಡೆಯುವಂತಹ ಸೌಲಭ್ಯಗಳ ಭರವಸೆ ಇರುತ್ತೆ, ಅದೇ ಒಂದು ಕಲ್ಯಾಣ ರಾಜ್ಯ ಆಗಿರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಕೆಂಟ್ ರವರು ತನ್ನ ಪ್ರಜೆಗಳಿಗೆ ವಿಫಲವಾದ ಸಾಮಾಜಿಕ ಸೇವೆಗಳನ್ನ ಒದಗಿಸಬಲ್ಲ ರಾಜ್ಯವೇ ಸುಖಿ ರಾಜ್ಯ. ಅಂದ್ರೆ ತನ್ನ ಪ್ರಜೆಗಳಿಗೆ ಬೇಕಾಗುವಷ್ಟು ಸಾಮಾಜಿಕ ಸೇವೆಗಳನ್ನೆಲ್ಲ ಕೊಡುವಂತಹ ಒಂದು ರಾಜ್ಯ ಏನಿದ್ರೆ ಯಾವ್ದಾದ್ರು ಇದ್ರೆ ಅದನ್ನ ಕಲ್ಯಾಣ ರಾಜ್ಯ ಅಂತ ಕರಿಬಹುದು ಅಂತ ಕೆಂಟ್ ರವರು ಹೇಳಿದ್ದಾರೆ. ಇನ್ನು ಒಂದು ಹೇಳೋದಾದ್ರೆ, ತನ್ನ ಎಲ್ಲ ಪ್ರಜೆಗಳಿಗೆ ವೃತ್ತಿ, ಆದಾಯ, ಶಿಕ್ಷಣ, ವೈದ್ಯಕೀಯ ಸಹಾಯ, ಸಾಮಾಜಿಕ ಭದ್ರತೆ ಮತ್ತೆ ವಸತಿಯನ್ನ ಒಂದು ನಿರ್ದಿಷ್ಟ ಹಂತದವರೆಗೆ ಒದಗಿಸಲು ಸರ್ಕಾರವು ಸಮ್ಮತಿಸಿರುವಂತಹ ವ್ಯವಸ್ಥೆಯನ್ನೇ ಸುಖಿ ರಾಜ್ಯ ಎಂದು ಕರಿಬಹುದು ಅಂತ ಹೇಳಿದ್ದಾರೆ. ಈಗ ಇದಿಷ್ಟು ಒಂದು ವ್ಯವಸ್ಥೆ ಸುಖಿ ರಾಜ್ಯದ ವ್ಯಾಖ್ಯೆಗಳನ್ನ ನೀವು ಕಲ್ತ್ಕೊಂಡ್ರಿ. ಈಗ ಸುಖಿ ರಾಜ್ಯದ ಪರಿಕಲ್ಪನೆಯನ್ನ ನೋಡುವುದಾದ್ರೆ, ಸುಖಿ ರಾಜ್ಯವು ರಾಜ್ಯದಲ್ಲಿರುವ ಎಲ್ಲ ಪ್ರಜೆಗಳ ಕಲ್ಯಾಣಕ್ಕೋಸ್ಕರ ಕೆಲಸ ಮಾಡುವ ಗುರಿಯನ್ನ ಹೊಂದಿರುತ್ತೆ. ಅಂದ್ರೆ ರಾಜ್ಯವನ್ನ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡುವಂತಹ ಗುರಿಯನ್ನ ಸುಖಿ ರಾಜ್ಯ ಹೊಂದಿರುತ್ತೆ. ಸುಖಿ ರಾಜ್ಯವು ವ್ಯಕ್ತಿವಾದ ಪ್ರತಿಪಾದಿಸಿದ ಕಾವಲು ರಾಜ್ಯಕ್ಕೆ ವಿರೋಧವಾಗಿದೆ. ಕಲ್ಯಾಣ ರಾಜ್ಯ ಸಿದ್ಧಾಂತವು ಅದು ರಾಜ್ಯವನ್ನು ಒಂದು ಕೆಡುಕೆಂದು ಭಾವಿಸುವುದಿಲ್ಲ, ಅದು ರಾಜ್ಯವನ್ನ ಜನರ ಒಳಿತಿಗಾಗಿ ಇರುವ ಸಂಸ್ಥೆಯನ್ನ ಎಂದು ಭಾವಿಸ್ತಾರೆ. ಅಂದ್ರೆ ಒಂದು ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಒಂದು ರಾಜ್ಯದ ಒಳಿತಿಗಾಗಿ ಇರುವಂತಹ ಸಂಸ್ಥೆ ಎಂದು ಭಾವಿಸ್ತದೆ. ಆದುದರಿಂದ ಕಲ್ಯಾಣ ರಾಜ್ಯವು ರಾಜ್ಯದ ಅಥವಾ ಸರ್ಕಾರದ ಕಾರ್ಯಗಳನ್ನ ವಿಸ್ತರಿಸುವಲ್ಲಿ ನಂಬಿಕೆ ಹೊಂದಿದೆ. ರಾಜ್ಯವು ಸಕಾರಾತ್ಮಕ ಸಂಸ್ಥೆ, ಅದರ ಉದ್ದೇಶ ಇಡೀ ಸಮಾಜದ ಕಲ್ಯಾಣವನ್ನ ಸಾಧಿಸುವುದಾಗಿರುತ್ತೆ ಎಂದು ಕಲ್ಯಾಣ ರಾಜ್ಯದ ಒಂದು ಸಿದ್ಧಾಂತ ಹೇಳುತ್ತೆ ಎಂದನ್ನ ನೋಡ್ಬೋದು. ಆದುದರಿಂದ ಸಹಜವಾಗಿ ರಾಜ್ಯವು ವ್ಯಕ್ತಿಯ ಜೀವನದ ಎಲ್ಲ ರಂಗಗಳಲ್ಲಿಯೂ ಪ್ರವೇಶಿಸುವುದನ್ನ ಸ್ವಾಗತಿಸುತ್ತೆ. ಈ ಸಿದ್ಧಾಂತದ ಪ್ರಕಾರ ರಾಜ್ಯವು ಕೇವಲ ನಿಷೇಧಾತ್ಮಕ ಕೆಲಸಗಳಿಗಷ್ಟೇ ಸೀಮಿತವಾಗಿಲ್ಲ, ಅದು ಕೆಲವು ಧನಾತ್ಮಕವಾದ ಕಾರ್ಯಗಳನ್ನ ಸಹ ನೆರವೇರಿಸ್ತದೆ ಎನ್ನುವುದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಈಗ ಈ ಕಲ್ಯಾಣ ರಾಜ್ಯದ ಲಕ್ಷಣಗಳೆಲ್ಲ ಯಾವ್ದಪ್ಪ ಅಂತ ನೋಡೋದಾದ್ರೆ, ಇದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಪಾಯಿಂಟ್ ಆಗಿರುತ್ತೆ. ಕಲ್ಯಾಣ ರಾಜ್ಯದ ಲಕ್ಷಣಗಳು. ಕಲ್ಯಾಣದ ರಾಜ್ಯದ ಲಕ್ಷಣಗಳಂದ್ರೆ ಇಲ್ಲಿ ಒಂದು 8 ಪಾಯಿಂಟ್ ಇದೆ. ನೆನ್ಪಿಟ್ಕೊಂಡು ಇದನ್ನ ಎಕ್ಸಾಮ್ ಅಲ್ಲಿ ಬರೀರಿ. ಮತ್ತೆ ಈ ಪಾಯಿಂಟ್ ಅನ್ನು ನೀವು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಕೂಡ ಮಾಡಬಹುದು ಸ್ನೇಹಿತರೆ. ಈಗ 1ನೆಯ ಒಂದು ಕಲ್ಯಾಣ ರಾಜ್ಯದ ಲಕ್ಷಣಗಳನ್ನ ಹೇಳುವುದಾದ್ರೆ, ರಾಜ್ಯದ ಕಾರ್ಯಗಳು ತೆರಿಗೆ ವಸೂಲಿ, ಶಾಂತಿ ಮತ್ತೆ ಸುವ್ಯವಸ್ಥೆ ಏರ್ಪಡಿಸುವುದು ಇವುಗಳಿಗಷ್ಟೇ ಅಲ್ಲ ಸೀಮಿತವಾಗಿರದೆ ಜನತಾ ಕಲ್ಯಾಣ ಸಾಧಿಸಲು ಅಗತ್ಯವಿರುವ ಎಲ್ಲ ಕಾರ್ಯಗಳನ್ನ ಕೂಡ ಒಳಗೊಂಡಿರುತ್ತೆ. ಇದೊಂದು ಲಕ್ಷಣ ಆಗಿರುತ್ತೆ. ಇನ್ನು 2ನೇ ಲಕ್ಷಣ ಹೇಳೋದಾದ್ರೆ, ಜನರ ಜೀವನವನ್ನ ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಉತ್ತಮಗೊಳಿಸುವುದು ಸರ್ಕಾರದ ಮುಖ್ಯ ಗುರಿಯಾಗಿರುತ್ತೆ. 3ನೆಯ ಲಕ್ಷಣಗಳು, ಸರ್ಕಾರವೇ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಿ ಜನತೆಯ ಆರೋಗ್ಯ ರಕ್ಷಣೆಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತದೆ. ಕಲ್ಯಾಣ ರಾಜ್ಯದಲ್ಲಿ ಸರ್ಕಾರವೇ ವೈದ್ಯಕೀಯ ಸೌಲಭ್ಯಗಳನ್ನ ಕೊಟ್ಟು ಜನತೆಯ ಆರೋಗ್ಯ ರಕ್ಷಣೆಗೆ ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತೆ. ಇದು 3ನೇ ಲಕ್ಷಣ ಆಗಿರುತ್ತೆ. ಇನ್ನು 4ನೇದು, ಅನಕ್ಷರತೆ, ನಿರುದ್ಯೋಗ, ಬಡತನ ನಿರ್ಮೂಲನೆಗೆ ಸರ್ಕಾರವು ಸೂಕ್ತ ಕ್ರಮಗಳನ್ನ ಕೈಗೊಳ್ಳುತ್ತೆ. ಜನರ ಬೇಡಿಕೆಗಳನ್ನ ಈಡೇರಿಸಲು ಶಾಲೆಗಳು, ಆಸ್ಪತ್ರೆಗಳು ಮತ್ತೆ ಇತರ ಸಂಸ್ಥೆಗಳನ್ನೆಲ್ಲ ಸ್ಥಾಪಿಸ್ತಾರೆ. ಇದೊಂದು ಕಲ್ಯಾಣ ರಾಜ್ಯದ ಕಲ್ಪನೆ ಆಗಿರುತ್ತೆ, ಅಂದ್ರೆ ಲಕ್ಷಣಗಳಾಗಿರುತ್ತೆ. ಇಂತಹದೆಲ್ಲ ಒಂದು ಕಂಡು ಬಂದಲ್ಲಿ ಅದನ್ನ ಕಲ್ಯಾಣ ರಾಜ್ಯ ಅಂತ ನಾವು ಪರಿಗಣಿಸಬಹುದು ಅಂತ ಕೂಡ ಅನ್ಕೊಳ್ಬಹುದು. ಇನ್ನು 5ನೇ ಪಾಯಿಂಟ್ ಅನ್ನು ನೋಡುದಾದ್ರೆ, ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಗೌರವ ಕೊಡುವುದು
ಕೊಡುತ್ತದೆ. ತಾರತಮ್ಯಕ್ಕೆ ಇಲ್ಲಿ ಅವಕಾಶ ಕೊಡುವುದಿಲ್ಲ, ಎಲ್ಲರಿಗೂ ಇಲ್ಲಿ ನ್ಯಾಯ ಒದಗಿಸಿ ಕೊಡುತ್ತೆ ಕಲ್ಯಾಣ ರಾಜ್ಯದಲ್ಲಿ. ಇದೊಂದು 5ನೇ ಲಕ್ಷಣ ಆಗಿರುತ್ತೆ. ಇಂದು 6ನೇ ಲಕ್ಷಣವನ್ನ ನೋಡುವುದಾದ್ರೆ, ಬಡವರು ಮತ್ತೆ ದುರ್ಬಲರನ್ನ ಕೈ ಬಿಡದೆ ಅವರ ನೆರವಿಗೂ ಹೋಗುತ್ತೆ, ಇವರ ಅಭಿವೃದ್ಧಿಗೂ ಕೂಡ ಅವಕಾಶಗಳನ್ನ ಕೊಡುತ್ತೆ. ಬಡವರಿಗೂ ಕೂಡ ಇಲ್ಲಿ, ದುರ್ಬಲರನ್ನು ಕೂಡ ಬಡವರನ್ನ ಕೈ ಬಿಡದೆ ಅವರಿಗೆ ಕೂಡ ಅಭಿವೃದ್ಧಿ ಆಗ್ಲಿಕ್ಕೆ ಅವಕಾಶಗಳನ್ನ ಕಲ್ಯಾಣ ರಾಜ್ಯ ಕೊಡುತ್ತೆ. ಇನ್ನು ಸಮಾಜದ ಹಿತದೃಷ್ಟಿಯಿಂದ ಆರ್ಥಿಕ ಹಾಗೂ ಇತರ ಚಟುವಟಿಕೆಗಳನ್ನ ನಿಯಂತ್ರಿಸುತ್ತೆ. ಶೋಷಣೆಗೆ ಇಲ್ಲಿ ಅವಕಾಶವನ್ನ ಕೊಡುವುದಿಲ್ಲ ಕಲ್ಯಾಣ ರಾಜ್ಯ. ಇನ್ನು 8ನೆಯ ಲಕ್ಷಣವನ್ನ ನೋಡುವುದಾದ್ರೆ, ಕಲ್ಯಾಣ ರಾಜ್ಯವು ಮುಕ್ತ ಆರ್ಥಿಕ ವ್ಯವಸ್ಥೆಯ ನೀತಿಗೆ ವಿರೋಧವಾಗಿದೆ. ಅಂದ್ರೆ ಮಿಶ್ರ ಆರ್ಥಿಕ ವ್ಯವಸ್ಥೆಯೊಂದಿಗೆ ಮುಕ್ತ ಸಮಾಜವನ್ನ ಕೂಡ ಇದು ಪ್ರೋತ್ಸಾಹಿಸುತ್ತೆ ಎನ್ನುವುದನ್ನ ನೋಡಬಹುದಾಗಿದೆ. ಇದಿಷ್ಟು ಕೂಡ ಲಕ್ಷಣ ಅಲ್ಲದೆ ಕಲ್ಯಾಣ ರಾಜ್ಯವು ಪ್ರಜಾಸತ್ತಾತ್ಮಕ ತತ್ವವನ್ನ ಆಧರಿಸುತ್ತದೆ. ಮತ್ತೆ ಅದು 2ನೇದು, ಅದು ಆರ್ಥಿಕ ಅಸಮಾನತೆಗಳನ್ನ ತೊಡೆದು ಹಾಕುವಂತಹ ಗುರಿಯನ್ನ ಹೊಂದಿರುತ್ತೆ. ಅದು ಜನರಿಗೆ ಕನಿಷ್ಠ ಮೂಲಭೂತ ಹಕ್ಕುಗಳ ಭರವಸೆಯನ್ನ ನೀಡುತ್ತೆ. 4, ಅದು ಎಲ್ಲರಿಗೂ ಕನಿಷ್ಠ ಜೀವನ ಮಟ್ಟವನ್ನ ಮತ್ತೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಒದಗಿಸುವಂತ ಗುರಿಯನ್ನ ಹೊಂದಿದೆ. ಹಾಗೇನೆ 5ನೇದು, ಅತಿ ವ್ಯಾಪಕ ಕಲ್ಯಾಣ ಚಟುವಟಿಕೆಗಳಾದ ಸಾರ್ವಜನಿಕ ಆರೋಗ್ಯ ವಿಮೆ, ವೈದ್ಯಕೀಯ, ಉದ್ಯೋಗ ಹಾಗೆ ವೃದ್ಧರಿಗೆ, ಅಂಗವಿಕಲರಿಗೆ, ಬಡವರಿಗೆಲ್ಲರಿಗೂ ಸಹಾಯವನ್ನು ಒದಗಿಸಿಕೊಡುತ್ತೆ. ಇದಿಷ್ಟು ಕೂಡ ಕಲ್ಯಾಣ ರಾಜ್ಯದ ಲಕ್ಷಣಗಳಾಗಿದೆ. ಮೊದಲಿಗೆ ನೀವು ಈ 8 ಪಾಯಿಂಟ್ ಲಕ್ಷಣಗಳಿಂದ ಈ 8 ಲಕ್ಷಣಗಳನ್ನ ಮೊದಲಿಗೆ ಬರೆದುಕೊಳ್ಳಿ. ಹಾಗೇನೆ ಇದು 8 ಲಕ್ಷಣಗಳು. ಅದಾದ ನಂತರ ಇನ್ನೂ ಕೆಲವೊಂದು ಲಕ್ಷಣಗಳನ್ನ ಕೊಡ್ತಾರೆ. ಅದು ಪ್ರಜಾಸತ್ತಾತ್ಮಕ ತತ್ವಕ್ಕೆ ಒಳಗೊಂಡಿದೆ, ಆರ್ಥಿಕ ಅಸಮಾನತೆಗಳನ್ನ ತೊಡೆದು ಹಾಕುವ ಗುರಿ ಹೊಂದಿದೆ, ಅದು ಜನರಿಗೆ ಕನಿಷ್ಠ ಮೂಲಭೂತ ಹಕ್ಕುಗಳ ಭರವಸೆಯನ್ನು, ಅಂದ್ರೆ ಮೂಲಭೂತ ಹಕ್ಕುಗಳನ್ನ ಒದಗಿಸುವಂತ ಭರವಸೆಯನ್ನು ಕೊಡುತ್ತೆ. ಹಾಗೇನೆ ಎಲ್ಲರಿಗೂ ಕನಿಷ್ಠ ಜೀವನ ಮಟ್ಟ ಮತ್ತೆ ಸಮಾನ ಅವಕಾಶಗಳನ್ನ ಒದಗಿಸುವಂತ ಗುರಿಯನ್ನು ಹೊಂದಿದೆ. ಹಾಗೂ ಅತಿ ವ್ಯಾಪಕ ಕಲ್ಯಾಣ ಚಟುವಟಿಕೆಗಳಾದ ಆರೋಗ್ಯ, ಸಾರ್ವಜನಿಕರ ಆರೋಗ್ಯ, ವೈದ್ಯಕೀಯ, ಉದ್ಯೋಗ ಹಾಗೆ ವೃದ್ಧರಿಗೆ, ಅಂಗವಿಕಲರಿಗೆ ಮತ್ತೆ ಬಡವರಿಗೆಲ್ಲರಿಗೂ ಕೂಡ ಸಹಾಯವನ್ನ ಒದಗಿಸಿಕೊಡುತ್ತೆ. ಇದಿಷ್ಟು ಕೂಡ ಕಲ್ಯಾಣ ರಾಜ್ಯದ ಲಕ್ಷಣಗಳಾಗಿರುತ್ತೆ. ತುಂಬಾ ಇಂಪಾರ್ಟೆಂಟ್ ಆದ ಒಂದು ಪಾಯಿಂಟ್ ಆಗಿರುತ್ತೆ. ಇದು ಕೂಡ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಈಗ ಕಲ್ಯಾಣ ರಾಜ್ಯದ ಕಾರ್ಯಗಳೆಲ್ಲ ಯಾವ್ದಂತ ನೋಡೋಣ. ಕಲ್ಯಾಣ ರಾಜ್ಯವು ಅಸಂಖ್ಯಾತ ಕಾರ್ಯಗಳನ್ನ ನಿರ್ವಹಿಸಬೇಕಾಗುತ್ತೆ. ಅವುಗಳನ್ನ ವಿಲ್ಲೋಲ ಮತ್ತೆ ಗೆಟೆಲ್ ಅವರು ಅವಶ್ಯಕ ಕಾರ್ಯಗಳು ಮತ್ತೆ ಐಚ್ಛಿಕ ಕಾರ್ಯಗಳು ಅಂತ ಕಲ್ಯಾಣ ರಾಜ್ಯದ ಕಾರ್ಯಗಳನ್ನ ವರ್ಗೀಕರಿಸಿದ್ದಾರೆ. ಅಂದ್ರೆ ನಾವು ಕಲ್ಯಾಣದ ರಾಜ್ಯದ ಕಾರ್ಯಗಳನ್ನ ಬರೆಯುವಾಗ ಅದನ್ನ 2 ವರ್ಗಗಳಾಗಿ ವರ್ಗೀಕರಿಸ್ತಾರೆ. ಒಂದು ಅವಶ್ಯಕವಾದ ಕಾರ್ಯಗಳು, ಮತ್ತೊಂದು ಐಚ್ಛಿಕವಾದ ಕಾರ್ಯಗಳು. ಸೊ ಕಲ್ಯಾಣ ರಾಜ್ಯದ ಅವಶ್ಯಕ ಕಾರ್ಯಗಳೆಲ್ಲ ಯಾವುದು ಅನ್ನೋದನ್ನ ನೋಡುವುದಾದ್ರೆ, ಮೊದಲನೆಯ ಕಾರ್ಯ ರಕ್ಷಣೆ ಆಗಿರುತ್ತೆ. ತನ್ನ ಸಾರ್ವಭೌಮತ್ವ ಹಾಗೂ ಭದ್ರತೆಯನ್ನ ಕಾಪಾಡಿಕೊಳ್ಳಲು, ವಿದೇಶಿ ಆಕ್ರಮಣವನ್ನ ಎದುರಿಸಲು ರಕ್ಷಣಾ ಪಡೆಗಳನ್ನ ಇರಿಸಿಕೊಳ್ಳುವುದು ಪ್ರತಿಯೊಂದು ರಾಜ್ಯದ ಪ್ರಥಮ ಕರ್ತವ್ಯವಾಗಿರುತ್ತೆ. ಹಾಗಾಗಿ ಕಲ್ಯಾಣ ರಾಜ್ಯದ ಅವಶ್ಯಕ ಕಾರ್ಯಗಳಲ್ಲಿ ರಕ್ಷಣೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಕಲ್ಯಾಣ ರಾಜ್ಯದ ಅವಶ್ಯಕ ಕಾರ್ಯಗಳ ಎರಡನೆಯದು ಯಾವ್ದಂತ ನೋಡುವುದಾದ್ರೆ, ಆಂತರಿಕ ಶಿಸ್ತು ಮತ್ತೆ ಶಾಂತಿ ಪಾಲನೆ. ಪ್ರತಿಯೊಂದು ರಾಜ್ಯವು ಆಂತರಿಕ ಶಿಸ್ತು ಮತ್ತೆ ಶಾಂತಿಯನ್ನ ಕಾಪಾಡಿಕೊಂಡು ಬಂದು ಪ್ರಜೆಗಳ ಪ್ರಾಣ, ಸ್ವಾತಂತ್ರ್ಯ ಹಾಗೂ ಆಸ್ತಿಪಾಸ್ತಿಗಳಿಗೆ ರಕ್ಷಣೆಗಳನ್ನ ಒದಗಿಸಬೇಕು. ಇದು ಅವಶ್ಯಕ ಕಾರ್ಯಗಳು. ಇನ್ನು 3ನೇಯದು ವಿದೇಶಾಂಗ ವ್ಯವಹಾರ. ಆಧುನಿಕ ರಾಜ್ಯವು ಏಕಾಂತ ಜೀವನ ನಡೆಸುವುದು ಸಾಧ್ಯವಿಲ್ಲ. ಪ್ರತಿಯೊಂದು ರಾಜ್ಯವು ತನ್ನ ಬೇಡಿಕೆಗಳ ಪೂರೈಕೆಗಾಗಿ ಇತರ ರಾಷ್ಟ್ರಗಳನ್ನ ಅವಲಂಬಿಸುವುದು ಅನಿವಾರ್ಯ ಆಗಿರುತ್ತೆ. ಇದು ಗೊತ್ತಿರುವಂತದ್ದು. ಈಗ ನಾವು ಮುಂದುವರಿತಿರುವ ರಾಷ್ಟ್ರಗಳೆಲ್ಲವೂ ನಮ್ಮ ಒಬ್ಬ ರಾಷ್ಟ್ರದಿಂದನೇ ಎಲ್ಲ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನ ಒಂದಲ್ಲ ಒಂದು ಕಾರಣದಿಂದ ಅವಲಂಬಿತವಾಗಿರುತ್ತೆ. ಇದು ಅನಿವಾರ್ಯ ಕೂಡ. ಈ ಕಾರಣದಿಂದಾಗಿ ವಿಶ್ವದ ರಾಷ್ಟ್ರಗಳು ಪರಸ್ಪರ ಮಧುರ ಬಾಂಧವ್ಯವನ್ನು ಇರಿಸಿಕೊಳ್ಳುವುದು ಅಗತ್ಯವಾಗಿದೆ. ಇದು ವಿದೇಶಾಂಗ ವ್ಯವಹಾರಕ್ಕೆ ಸಂಬಂಧಿಸಿದಾದ್ರೆ. ಇನ್ನು 4ನೆಯ ಅವಶ್ಯಕ ಕಾರ್ಯಗಳು ಯಾವುದು ಕಲ್ಯಾಣ ರಾಜ್ಯದಂದ್ರೆ, ನ್ಯಾಯದಾನ. ಸರ್ಕಾರವು ಸಮರ್ಥವಾದ, ಸ್ವತಂತ್ರ ಮತ್ತೆ ನಿಷ್ಪಕ್ಷಪಾತ ನ್ಯಾಯಾಂಗದ ಮೂಲಕ ನಿಷ್ಪಕ್ಷಪಾತವಾಗಿ ನ್ಯಾಯವನ್ನ ವಿತರಣೆ ಮಾಡಬೇಕು. ಕಾಯ್ದೆಯನ್ನ ಉಲ್ಲಂಘಿಸಿದವರಿಗೆ ಸೂಕ್ತ ಶಿಕ್ಷೆಯನ್ನ ನೀಡಬೇಕು. ನ್ಯಾಯದಾನ ಒಂದು ಕಲ್ಯಾಣ ರಾಜ್ಯದ ಅವಶ್ಯಕ ಕಾರ್ಯಗಳಲ್ಲಿ ಒಂದಾಗಿರುತ್ತೆ. ಇನ್ನು ಸಾರಿಗೆ ಸಂಪರ್ಕ ವ್ಯವಸ್ಥೆ 5ನೇಯದು. ಕಲ್ಯಾಣ ರಾಜ್ಯದ 5ನೆಯ ಅವಶ್ಯಕ ಕಾರ್ಯಗಳಾದ ಸಾರಿಗೆ ಸಂಪರ್ಕ ವ್ಯವಸ್ಥೆಯನ್ನ ನೋಡುವುದಾದ್ರೆ, ಕಲ್ಯಾಣ ರಾಜ್ಯದ ಮತ್ತೊಂದು ಅವಶ್ಯಕ ಕಾರ್ಯವೆಂದರೆ ಜನರಿಗೆ ಸಾರಿಗೆ ಸಂಪರ್ಕ ವ್ಯವಸ್ಥೆಯನ್ನು ಒದಗಿಸಿಕೊಡುವುದಾಗಿದೆ. ರಸ್ತೆ ನಿರ್ಮಾಣ, ದಕ್ಷವಾದ ಅಂಚೆ ಮತ್ತೆ ತಂತಿ ವ್ಯವಸ್ಥೆಯನ್ನ ಆಧುನಿಕ ಕಲ್ಯಾಣದ ರಾಜ್ಯದ ಅವಶ್ಯಕ ಕಾರ್ಯಗಳಲ್ಲಿ ಇದನ್ನ ಒಂದಾಗಿಸಿದ್ದಾರೆ. ಇನ್ನು ಐಚ್ಛಿಕ ಕಾರ್ಯಗಳನ್ನ ನೋಡುವುದಾದ್ರೆ, ಇದು ಕಲ್ಯಾಣ ರಾಜ್ಯದ ಐಚ್ಛಿಕ ಕಾರ್ಯಗಳು. ಯಾವುದೆಲ್ಲ ಐಚ್ಛಿಕ ಕಾರ್ಯಗಳಲ್ಲಿ ಬರುತ್ತಪ್ಪ ಅಂತಂದ್ರೆ, ಮೊದಲನೆಯದು ವ್ಯಕ್ತಿತ್ವದ ಬೆಳವಣಿಗೆಗೆ ಸೂಕ್ತ ಅವಕಾಶಗಳನ್ನ ನೀಡುವುದಾಗಿದೆ.
ಪ್ರತಿಯೊಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಅಗತ್ಯವಾದ ಅವಕಾಶಗಳನ್ನು ಒದಗಿಸುವುದು ಪ್ರತಿಯೊಂದು ರಾಜ್ಯದ ಪ್ರಮುಖ ಕಲ್ಯಾಣ ಕಾರ್ಯವಾಗಿರುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಬೇಕಾದಂತಹ ಒಬ್ಬ ವ್ಯಕ್ತಿ ಒಂದು ವಿಷಯದಲ್ಲಿ ಪರಿಣಿತ ಹೊಂದಿದ್ದಾನಂತ ಅಂದ್ರೆ ಅವನಿಗೆ ಅದರಲ್ಲಿ ಕಲಿಕೆಗೆ ಅದರ ಮುಕ್ತ ಅವಕಾಶವನ್ನ ನೀಡಬೇಕು. ಅವನ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿಕ್ಕೆ ಅವನಿಗೆ ಅವಕಾಶ, ಅದರ ತರಬೇತಿಯನ್ನು ನೀಡುವುದು. ಈ ಒಂದು ಉದಾಹರಣೆ ಮೂಲಕ ಹೇಳುವುದಾದ್ರೆ ಹೀಗೆ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಅಗತ್ಯವಾದ ಅವಕಾಶ ಏನಿದೆ ಅದನ್ನೆಲ್ಲವನ್ನ ಒದಗಿಸಿಕೊಡುವುದು ಒಂದು ಮುಖ್ಯ ಕಾರ್ಯವಾಗಿರುತ್ತೆ. ಸರ್ಕಾರವು ಎಲ್ಲರನ್ನ ಸಮಾನವಾಗಿ ಕಂಡು ಶಿಕ್ಷಣ, ಉದ್ಯೋಗ ಮುಂತಾದವುಗಳಿಗೆ ಸಂಬಂಧಿಸಿದಂತೆ ಎಲ್ಲರಿಗೆ ಸಮಾನ ಅವಕಾಶಗಳನ್ನು ಒದಗಿಸಿಕೊಡಬೇಕು. ಕೃತಕ ಅಡೆತಡೆಗಳು ವ್ಯಕ್ತಿತ್ವದ ಬೆಳವಣಿಗೆಗೆ ಅಡ್ಡಿಯಾಗದಂತೆ ನೋಡ್ಕೊಳ್ಬೇಕು. ಮತ್ತೆ ಸಮಾಜದ ದುರ್ಬಲ ವರ್ಗಗಳಿಗೆ ವಿಶೇಷ ಗಮನವನ್ನ ಕೊಡಬೇಕಾಗಿದೆ. ಇದು ವ್ಯಕ್ತಿತ್ವ ಬೆಳವಣಿಗೆಗೆ ಸೂಕ್ತ ಅವಕಾಶಗಳನ್ನು ಒದಗಿಸುವುದು ಪಾಯಿಂಟ್ ಅಲ್ಲಿ ಬರುವಂತಹದ್ದು. ಇನ್ನು ಕಲ್ಯಾಣ ರಾಜ್ಯದ ಎರಡನೇ ಕಾರ್ಯಗಳು ಯಾವುದು? ಆರೋಗ್ಯ ರಕ್ಷಣೆ. ಜನರ ಆರೋಗ್ಯ ರಕ್ಷಣೆಯು ಸುಖಿ ರಾಜ್ಯದ ಪ್ರಮುಖ ಕಾರ್ಯ ಆಗಿರುತ್ತೆ. ಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟಲಾಗುತ್ತದೆ. ಎಲ್ಲ ರೋಗಿಗಳಿಗೆ ಉಚಿತ ವೈದ್ಯಕೀಯ ಸೌಲಭ್ಯಗಳನ್ನ ಒದಗಿಸ್ತಾರೆ. ಇದಕ್ಕಾಗಿ ಸರ್ಕಾರವು ಹೇರಳವಾಗಿ ಖರ್ಚು ಮಾಡುತ್ತೆ. ಇನ್ನು ಹಳ್ಳಿಗಾಡಿನಲ್ಲಿಯೂ ಸರ್ಕಾರ ಆಸ್ಪತ್ರೆಗಳನ್ನ ಸ್ಥಾಪಿಸಿ ಜನರ ಆರೋಗ್ಯ ರಕ್ಷಣೆಗಾಗಿ ಶ್ರಮಿಸುತ್ತೆ. ಇನ್ನು ಮೂರನೇ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ಶಿಕ್ಷಣ ಸೌಲಭ್ಯಗಳು. ಇದು ನಿಮ್ಗೆ ತುಂಬಾ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಇದೆ, ಅಷ್ಟೇನು ಟಫ್ ಇಲ್ಲ ಸ್ನೇಹಿತರೆ. ದಯವಿಟ್ಟು ಇದನ್ನ ಕಲ್ತ್ಕೊಳ್ಳಿ, ಎಕ್ಸಾಮ್ಗೆ ಖಂಡಿತ ಬಂದೇ ಬರುವಂತ ಒಂದು ಪಠ್ಯ ಭಾಗ ಇದಾಗಿರುತ್ತೆ. ಇನ್ನು ಶಿಕ್ಷಣ ಸೌಲಭ್ಯಗಳನ್ನ ಎಕ್ಸ್ಪ್ಲೇನ್ ಮಾಡುವುದಾದ್ರೆ ಎಲ್ಲರಿಗೂ ಶಿಕ್ಷಣ ಒದಗಿಸಿ ಕೊಡುವುದು ರಾಜ್ಯದ ಮುಖ್ಯ ಕಲ್ಯಾಣ ಕಾರ್ಯವಾಗಿದೆ. ಜನರಲ್ಲಿ ತಿಳುವಳಿಕೆ, ರಾಜಕೀಯ ಪ್ರಜ್ಞೆ ಮೂಡಬೇಕಾದ್ರೆ ಅವರಿಗೆ ಶಿಕ್ಷಣ ಅಗತ್ಯವಾಗಿರುತ್ತೆ. ಹಿಂದಿನ ಕಾಲದಲ್ಲಿ ಶಿಕ್ಷಣ ಕೇವಲ ಶ್ರೀಮಂತರ ಸ್ವತ್ತಾಗಿತ್ತು. ಆದ್ರೆ ಆಧುನಿಕ ರಾಜ್ಯದಲ್ಲಿ ಶಿಕ್ಷಣವು ಎಲ್ಲರಿಗೂ ಸಿಗ್ಬೇಕು, ಶಿಕ್ಷಣ ಸೌಲಭ್ಯವನ್ನ ಎಲ್ಲರಿಗೂ ಕೂಡ ರಾಜ್ಯ ಒದಗಿಸ್ತಾರೆ. ಇದು ಕೂಡ ಕಲ್ಯಾಣ ರಾಜ್ಯದ ಒಂದು ಕಾರ್ಯ ಆಗಿರುತ್ತೆ. ಇನ್ನು ಜನರ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸುವುದು ನಾಲ್ಕನೇ ಕಾರ್ಯ ಆಗಿರುತ್ತೆ ಕಲ್ಯಾಣ ರಾಜ್ಯದ್ದು. ಜನರ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಿ ಅವರ ಜೀವನ ಮಟ್ಟವನ್ನ ಉತ್ತಮಗೊಳಿಸುವುದು ಮತ್ತೆ ಉತ್ತಮಗೊಳಿಸುವುದು ಕೂಡ ರಾಜ್ಯದ ಒಂದು ಪ್ರಮುಖ ಕಲ್ಯಾಣ ಕಾರ್ಯ ಆಗಿರುತ್ತೆ. ಜನರ ಜೀವನದ ಪರಿಸ್ಥಿತಿಯನ್ನ ಸುಧಾರಿಸದೆ ಕಲ್ಯಾಣ ರಾಜ್ಯದ ಬಗ್ಗೆ ಮಾತಾಡುವುದರಲ್ಲಿ ಅರ್ಥವೇ ಇರುವುದಿಲ್ಲ. ಕಲ್ಯಾಣ ಆಗ್ಬೇಕಾದ್ರೆ ಪ್ರತಿಯೊಬ್ಬ ಜೀವನ, ಒಂದು ವೈಯಕ್ತಿಕ ಪ್ರತಿಯೊಬ್ಬ ವ್ಯಕ್ತಿಯ ಜೀವನವು ಸುಧಾರಿಸಿದ್ರಲ್ಲಿ ಮಾತ್ರ ಅಲ್ಲಿ ಒಂದು ರಾಜ್ಯ ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ ಆಗುವಂತದ್ದು. ಬಡವ ಬಲ್ಲಿದರ ನಡುವೆ ಅಗಾಧ ಅಂತರ ಕಡಿಮೆ ಆಗ್ಬೇಕು. ಪ್ರತಿಯೊಬ್ಬರಿಗೂ ಊಟ ಮಾಡಲು ಆಹಾರ, ತೊಡಲು ಬಟ್ಟೆ, ವಾಸಕ್ಕಾಗಿ ಮನೆ ಇರಬೇಕು. ಕಡು ಬಡತನ ಮತ್ತೆ ನಿರುದ್ಯೋಗ ಕೊನೆಗಾಣಿಸುವುದೇ ಕಲ್ಯಾಣ ರಾಜ್ಯದ ಕಾರ್ಯವಾಗಿರುತ್ತೆ. ಇದು ನಾಲ್ಕನೇ ಪಾಯಿಂಟ್. ಇನ್ನು ಐದನೇ ಪಾಯಿಂಟ್ ಅನ್ನು ನೋಡುವುದಾದ್ರೆ ಸಮಾಜ ಸೇವಾ ಕಾರ್ಯಗಳು. ಇನ್ನೊಂದು ಮುಖ್ಯ ಕಾರ್ಯವೆಂದ್ರೆ ಜನರಿಗೆ ಸಮಾಜ ಸೇವೆಗಳನ್ನು ಒದಗಿಸುವುದು. ಈ ದಿಸೆಯಲ್ಲಿ ಪಾಶ್ಚಾತ್ಯ ರಾಷ್ಟ್ರಗಳು ಮಾರ್ಗದರ್ಶನವನ್ನು ಕೂಡ ನೀಡಿವೆ. 20ನೇ ಶತಮಾನದ ಪ್ರಾರಂಭದಲ್ಲಿ ಬ್ರಿಟನ್ ನಿರುದ್ಯೋಗ ವಿಮೆಯನ್ನ ಜಾರಿಗೆ ತಂದಿತ್ತು. ಹೀಗೆ ನಿರುದ್ಯೋಗ ಭತ್ಯೆ, ಜೀವ ವಿಮೆ ಮತ್ತೆ ವಿವಿಧ ರೀತಿಯ ನಿವೃತ್ತಿ ವೇತನಗಳನ್ನ ನೀಡುವುದು, ಹುಟ್ಟಿನಿಂದ ಸಾಯುವವರೆಗೆ ಒಬ್ಬ ವ್ಯಕ್ತಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವುದು ಕಲ್ಯಾಣ ರಾಜ್ಯದ ಒಂದು ಕಾರ್ಯವಾಗಿರುತ್ತೆ. ಇನ್ನು ಇದು ಆರನೆಯದು ನೋಡುವುದಾದ್ರೆ ಸಾಮಾಜಿಕ ನ್ಯಾಯವನ್ನ ಒದಗಿಸುವುದು. ಕಲ್ಯಾಣ ರಾಜ್ಯದ ಕಲ್ಪನೆಯು ಸಾಮಾಜಿಕ ನ್ಯಾಯದೊಂದಿಗೆ ತಳುಕು ಹಾಕಿಕೊಂಡಿದೆ. ಅಂದ್ರೆ ಕಲ್ಯಾಣ ರಾಜ್ಯವು ಸಾಮಾಜಿಕ ನ್ಯಾಯ ತತ್ವವನ್ನು ಎತ್ತಿ ಹಿಡಿಬೇಕು. ಎಲ್ಲ ರೀತಿಯ ಅಸಮಾನತೆಗಳನ್ನ ನಿವಾರಿಸಿ ಎಲ್ಲಾ ನಾಗರಿಕರಿಗೆ ಸಾಮಾಜಿಕ ಮತ್ತೆ ಅರ್ಥ ವ್ಯವಹಾರಗಳಲ್ಲಿ ಸಮಾನ ಅವಕಾಶಗಳನ್ನು ಒದಗಿಸುವುದೇ ಕಲ್ಯಾಣ ರಾಜ್ಯದ ಒಂದು ಕಾರ್ಯವಾಗಿರುತ್ತೆ. ಇದಿಷ್ಟು ಕೂಡ ಕಲ್ಯಾಣ ರಾಜ್ಯದ ಕಾರ್ಯಗಳಲ್ಲಿ ಬರುವಂತಹದ್ದು. ಇದಿಷ್ಟನ್ನ ಕೂಡ ನೀವು ಎಕ್ಸಾಮ್ ನಲ್ಲಿ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಮತ್ತೆ ಅದರ ಅರ್ಥಗಳನ್ನ ಬರಿಬೇಕಾಗ್ತದೆ. ಹಾಗೆ ನೀವು ಸ್ವಲ್ಪ ಪೀಠಿಕೆಯನ್ನ ಬರಿಬಹುದು ಸ್ನೇಹಿತರೆ. ನಾನು ಆಕ್ಚುಲಿ ಅದನ್ನ ಹೇಳೋದು ಮರ್ತೋಯ್ತು. ಸ್ವಲ್ಪ ಪೀಠಿಕೆಯನ್ನ ನಾನು ಕೊನೆಯಲ್ಲಿ ಹೇಳ್ತೇನೆ. ಅಂದ್ರೆ ಕಲ್ಯಾಣ ರಾಜ್ಯವನ್ನ ಸುಖಿ ರಾಜ್ಯ ಅಂತಲೂ ಕೂಡ ಕರೀತಾರೆ. ಆಧುನಿಕ ರಾಜ್ಯವು ಕಲ್ಯಾಣದ ರಾಜ್ಯವಾಗಿದೆ. ಈಗ ನಮ್ದು ಏನೀಗ ರಾಜ್ಯ ಇರುತ್ತೆ ಇದನ್ನ ಕಲ್ಯಾಣ ರಾಜ್ಯ ಅಂತ ಕರಿಬಹುದು. 19ನೇ ಶತಮಾನದಲ್ಲಿ ಕಾವಲು ರಾಜ್ಯ ಎನ್ನುವಂಥದ್ದಿತ್ತು. ಅದರ ಬದಲಿಗೆ ಕಲ್ಯಾಣ ರಾಜ್ಯ ಈಗ ಅಸ್ತಿತ್ವಕ್ಕೆ ಬಂದಿರುತ್ತೆ. ಮೊದಲು 19ನೇ ಶತಮಾನದಲ್ಲಿ ಕಾವಲು ರಾಜ್ಯ ಅಂದ್ರೆ ಪೊಲೀಸ್ ಅಂತ ಹೇಳ್ತಾರೆ. ಆ ಕಾವಲು ರಾಜ್ಯ ಎನ್ನುವಂತ ಕಾನ್ಸೆಪ್ಟ್ ಇತ್ತು. ಬದಲಿಗೆ ಈಗ ಅದು ಕಲ್ಯಾಣ ರಾಜ್ಯ ಅಸ್ತಿತ್ವಕ್ಕೆ ಬಂದಿರುತ್ತೆ. ಕಲ್ಯಾಣದ ರಾಜ್ಯದ ಪರಿಕಲ್ಪನೆ ಎಂದು ಮೊಟ್ಟ ಮೊದಲ ಬಾರಿಗೆ ಗ್ರೇಟ್ ಬ್ರಿಟನ್ ನಲ್ಲಿ ಮೊಳಕೆ ಒಡೆಯಿತು. ಅಂದ್ರೆ ಫಸ್ಟ್ ಕಲ್ಯಾಣ ರಾಜ್ಯ ಎನ್ನುವಂತ ಪರಿಕಲ್ಪನೆ ಬಂದಿರುವಂತದ್ದು ಬ್ರಿಟನ್ ನಲ್ಲಿ. ಎರಡನೇ ಮಹಾಯುದ್ಧ ಮುಗಿದಾಗ ವಿಶ್ವದ ಬಹುತೇಕ ರಾಷ್ಟ್ರಗಳ ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ಹದಗೆಟ್ಟಿರ್ತದೆ. ಬ್ರಿಟಿಷ್ ಸರ್ಕಾರವು ಅಂತಹ ಸಂದರ್ಭದಲ್ಲಿ ದಾರಿದ್ರ್ಯ, ಬಡತನ, ಹಸಿವು, ರೋಗ ರುಜಿನ, ನಿರುದ್ಯೋಗ ಮುಂತಾದ ಸಮಸ್ಯೆಗಳ ನಿವಾರಣೆಗೆ ಅನೇಕ ಕಾರ್ಯಕ್ರಮಗಳನ್ನ ಕೈಗೊಳ್ಳುತ್ತೆ. ಅಂದ್ರೆ ಅಲ್ಲಿ ಒಂದು ಎರಡನೇ ಮಹಾಯುದ್ಧ ಆದ ನಂತರ ಎಲ್ಲ ಅನೇಕ ರಾಷ್ಟ್ರಗಳ ಪರಿಸ್ಥಿತಿ ಹದಗೆಟ್ಟಿರುತ್ತಲ್ವಾ, ಅಂತ ಸಂದರ್ಭದಲ್ಲಿ ಬ್ರಿಟನ್ ಸರ್ಕಾರವು ಅಲ್ಲಿರುವಂತಹ ದಾರಿದ್ರ್ಯ, ಹಸಿವು, ರೋಗ ರುಜಿನ, ನಿರುದ್ಯೋಗ ಇದನ್ನೆಲ್ಲ ನೋಡಿಕೊಂಡು ಅದರ ನಿವಾರಣೆಗಾಗಿ ಒಂದು ಅನೇಕ ಕಾರ್ಯಕ್ರಮಗಳನ್ನ ಕೈಗೊಳ್ತಾರೆ. ರೈಲ್ವೆ, ಕಲ್ಲಿದ್ದಲು, ಉಕ್ಕು ಗಣಿಗಳ ರಾಷ್ಟ್ರೀಕರಣ, ಇಂಗ್ಲೆಂಡ್ ಬ್ಯಾಂಕ್, ಸಾರಿಗೆ ಸಂಚಾರ ರಾಷ್ಟ್ರೀಕರಣ, ಶಾಲಾ ಮಕ್ಕಳಿಗೆ ಹಾಲು ವಿತರಣೆ, ಉಚಿತ ಶಿಕ್ಷಣ, ಉಚಿತ ವೈದ್ಯಕೀಯ ಸೇವೆ, ವೃದ್ಧಾಪ್ಯ ವೇತನ, ನಿರುದ್ಯೋಗ, ಹೀಗೆ ಅನೇಕ ಪರಿಹಾರಗಳನ್ನ ನೀಡುವುದರ ಮೂಲಕ ಉದಾರತ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಳ್ಳಿಕ್ಕೆ ಶುರು ಮಾಡಿತು. ದ್ವಿತೀಯ ಮಹಾಯುದ್ಧದ ನಂತರ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ವಿಶ್ವದ ಇತರ ರಾಷ್ಟ್ರಗಳಿಗೂ ಕೂಡ ಹರಡಿತ್ತು. ಅಂದ್ರೆ ಮೊದಲನೇ ಮಹಾಯುದ್ಧದಲ್ಲಿ ಎರಡನೇ ಮಹಾಯುದ್ಧ ಆದ್ಮೇಲೆ ಅಂದ್ರೆ ಈ ಎರಡನೇ ಮಹಾಯುದ್ಧ ಆದ ನಂತರ ಬ್ರಿಟನ್ ಹೇಗೆ ತನ್ನ ಎಷ್ಟು
ಹದಗೆಟ್ಟಿತು ಪರಿಸ್ಥಿತಿ, ಎಲ್ಲ ರಾಷ್ಟ್ರಗಳದ್ದು ಹದಗೆಟ್ಟಿತು. ಅದ್ರ ಜೊತೆಗೆ ಬ್ರಿಟನ್ನ ಪರಿಸ್ಥಿತಿಯನ್ನ ಅದು ನೋಡಿ ಅದು ತನ್ನ ಜನರಿಗೆ ಯಾವುದೆಲ್ಲ ಮೂಲ ಸೌಲಭ್ಯಗಳನ್ನ ನೀಡುವ ಮೂಲಕ ಅವರನ್ನ ಹಿತಾಸಕ್ತಿಗಳನ್ನ ಕಾಪಾಡಬಹುದು, ಅವರನ್ನ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಅದೆಲ್ಲವನ್ನ ಕೂಡ ಮಾಡಿತ್ತು. ಹಾಗೇನೆ ಅದನ್ನ ನೋಡಿ ಅಂದ್ರೆ ಆ ದ್ವಿತೀಯ ಮಹಾಯುದ್ಧದ ನಂತರ ಕಲ್ಯಾಣದ ರಾಜ್ಯದ ಪರಿಕಲ್ಪನೆ ಅನ್ನೋದು ಬೇರೆ ರಾಷ್ಟ್ರಗಳಿಗೂ ಕೂಡ ಹರಡುತ್ತೆ. ಬ್ರಿಟನ್ನ ತರನೇ ಬೇರೆ ರಾಷ್ಟ್ರಗಳು ಕೂಡ ಅಂತಹದ್ದನ್ನೇ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇಂದು ಭಾರತವನ್ನು ಒಳಗೊಂಡು ಎಲ್ಲಾ ಅಭಿವೃದ್ಧಿ ರಾಷ್ಟ್ರಗಳು ಕೂಡ ಕಲ್ಯಾಣ ರಾಜ್ಯದ ಗುರಿಯನ್ನ ಇರಿಸಿಕೊಂಡು ಮುಂದೆ ಸಾಗ್ತಿವೆ ಅನ್ನೋದೊಂದು ಮುಖ್ಯ ವಿಷಯವಾಗಿರುತ್ತೆ. ಅಂದ್ರೆ ಈಗ ಎಲ್ಲ ರಾಷ್ಟ್ರಗಳು ಅಂದ್ರೆ ಈಗ ಅದರಲ್ಲಿ ಭಾರತವು ಕೂಡ ಒಂದಾಗಿರುತ್ತೆ. ಭಾರತವು ಕೂಡ ಕಲ್ಯಾಣ ರಾಜ್ಯ ಎನ್ನುವಂತ ಪರಿಕಲ್ಪನೆಯನ್ನು ಒಳಗೊಂಡಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಸಾರಿ, ಈ ಒಂದು ಟಾಪಿಕ್ ಅನ್ನು ನಾನು ಮೊದಲೇ ನಿಮ್ಗೆ ಹೇಳ್ಬೇಕಾಗುತ್ತೆ, ದಯವಿಟ್ಟು ಕ್ಷಮಿಸಿ, ಇದನ್ನ ಕೊನೆಯಲ್ಲಿ ಹೇಳ್ತಿದ್ದೇನೆ. ಎಕ್ಸಾಮ್ಗೆ ಬಂದಾಗ ನೀವು ಕಲ್ಯಾಣ ರಾಜ್ಯದ ಪರಿಕಲ್ಪನೆಯ ಕುರಿತು ವಿವರಿಸಿ ಅನ್ನುವುದು ತುಂಬಾ ಇಂಪಾರ್ಟೆಂಟ್ ಆಗಿ ಬರುವಂತದ್ದು ಬಂದೇ ಬರುತ್ತೆ ಎಕ್ಸಾಮ್ ಅಲ್ಲಿ. ಕ್ವಶನ್ ಪೇಪರ್ ನ ನೀವು ನೋಡಿದ್ರೆ, ರೆಫರ್ ಮಾಡಿದ್ರೆ ಖಂಡಿತ ನಿಮ್ಗೆ ತಿಳಿದಿರುತ್ತೆ. 10 or 15 ಮಾರ್ಕ್ಸ್ ಗೆ ಬರುವಂತ ಕ್ವಶನ್ ಇದಾಗಿರುತ್ತೆ. ಮೊದಲಿಗೆ ನೀವು ಸ್ವಲ್ಪ ಪೀಠಿಕೆಯನ್ನು ಬರಿಬೇಕು. ನನಗೆ ಏನ್ ಕೊನೆಯಲ್ಲಿ ಹೇಳಿದೆ ಅಲ್ವಾ, ಇದನ್ನ ಪೀಠಿಕೆಯನ್ನ ಮೊದಲಿಗೆ ಬರೀರಿ. ಅದಾದ ನಂತರ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯ ಅರ್ಥ ಮತ್ತೆ ವ್ಯಾಖ್ಯೆಗಳನ್ನ ಬರೀರಿ. ಅಂದ್ರೆ ಇಲ್ಲಿ ನಾನು ನಿಮ್ಗೆ 4 ವ್ಯಾಖ್ಯೆಗಳನ್ನ ಹೇಳಿದ್ದೀನಿ. ಈ 4 ವ್ಯಾಖ್ಯೆಗಳಲ್ಲಿ ನಿಮ್ಗೆ ಈಸಿ ಆಗಿರುವಂತದ್ದು ಬರೀರಿ. ಅಂದ್ರೆ JD ಕೋಲ್ ರವರ ಪ್ರಕಾರ ಯಾವ ಸಮಾಜದಲ್ಲಿ ಪ್ರತಿಯೊಬ್ಬ ಪ್ರಜೆಯು ಕನಿಷ್ಠ ಜೀವನ ಮಟ್ಟ ಮತ್ತೆ ಸೌಲಭ್ಯಗಳ ಭರವಸೆ ಇದೆಯೋ ಅದೇ ಕಲ್ಯಾಣ ರಾಜ್ಯ ಅಂತ ಬರಿಬಹುದು. ಇಲ್ಲ ಕೆಂಟ್ ರವರು ಹೇಳಿರುವ ಹಾಗೆ ತನ್ನ ಪ್ರಜೆಗಳಿಗೆ ವಿಪುಲವಾದ ಸಾಮಾಜಿಕ ಸೇವೆಗಳನ್ನ ಒದಗಿಸಬಲ್ಲಂತಹ ರಾಜ್ಯವೇ ಕಲ್ಯಾಣ ರಾಜ್ಯವಾಗಿದೆ ಎನ್ನುವಂತ ವಾಕ್ಯವನ್ನ ಕೂಡ ಬರಿಬಹುದಾಗಿದೆ. ಈ ಕಲ್ಯಾಣ ರಾಜ್ಯ ಅನ್ನುವಂಥದ್ದು ಕಾವಲು ರಾಜ್ಯದ ನಂತರ ಬಂದಿರುವಂತದ್ದು. ಕಾವಲ ರಾಜ್ಯ ಪರಿಕಲ್ಪನೆ ಎನ್ನುವಂಥದ್ದು 19ನೇ ಶತಮಾನದಲ್ಲಿ ಇದ್ದಂಥದ್ದು. ಅದರ ನಂತರ ಬಂದಿರುವಂತದ್ದು ಕಲ್ಯಾಣ ರಾಜ್ಯ ಎನ್ನುವಂತಹ ಪರಿಕಲ್ಪನೆ ಆಗಿರುತ್ತೆ. ಸೊ ನೀವು ಫಸ್ಟಿಗೆ ಪೀಠಿಕೆ ಬರೀರಿ, ಅದಾದ ನಂತರ ಪರಿಕಲ್ಪನೆ ಮತ್ತೆ ಅದರ ಅರ್ಥ ವ್ಯಾಖ್ಯೆಗಳನ್ನ ಬರೀರಿ. ಅದಾದ ನಂತರ ಕಲ್ಯಾಣ ರಾಜ್ಯದ ಲಕ್ಷಣಗಳೇನು, 8 ಲಕ್ಷಣಗಳನ್ನ ಹೇಳಿದ್ದೀನಿ, ಆ 8 ಲಕ್ಷಣಗಳನ್ನ ಬರೀರಿ. ಅದಾದ ನಂತರ ಆ 8 ಲಕ್ಷಣಗಳಲ್ಲದೆ ಇನ್ನೂ ಕೂಡ 5 ಲಕ್ಷಣಗಳನ್ನ ಸೇರಿಸಿದ್ದಾರೆ. ಈ 5 ಲಕ್ಷಣಗಳು ಬುಕ್ಸ್ ಇಲ್ಲದವರು ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಂಡು ಪಾಯಿಂಟ್ ಮಾಡ್ಕೊಳ್ಳಿ. ಈ 5 ಲಕ್ಷಣಗಳನ್ನ ಕೂಡ ಮತ್ತೆ ಬರಿಬಹುದು. ಅದಾದ ನಂತರ ಕಲ್ಯಾಣ ರಾಜ್ಯದ ಕಾರ್ಯಗಳನ್ನ ಬರಿಬೇಕಾಗ್ತದೆ. ಕಲ್ಯಾಣ ರಾಜ್ಯದ ಕಾರ್ಯಗಳಲ್ಲಿ ನಿಮ್ಗೆ 2 ತರ ಬರುತ್ತೆ. ಒಂದು ಅಂದ್ರೆ ವಿಲ್ಲೋಲ ಮತ್ತೆ ಗಿಟ್ಟಲರವರು 2 ರೀತಿಯಲ್ಲಿ ಅದನ್ನ ವರ್ಗೀಕರಿಸ್ತಾರೆ ಕಲ್ಯಾಣ ರಾಜ್ಯದ ಕಾರ್ಯಗಳನ್ನ. ಒಂದು ಅವಶ್ಯಕವಾದ ಕಾರ್ಯಗಳು, ಇನ್ನೊಂದು ಐಚ್ಛಿಕವಾದ ಕಾರ್ಯಗಳು. ಸೊ ಅವಶ್ಯಕ ಕಾರ್ಯಗಳು ಯಾವುದು? ರಕ್ಷಣೆ, ಆಂತರಿಕ ಶಿಸ್ತು ಮತ್ತೆ ಶಾಂತಿ ಪಾಲನೆ, ವಿದೇಶಾಂಗ ವ್ಯವಹಾರ, ನ್ಯಾಯವಾದ ಮತ್ತೆ ಸಾರಿಗೆ ಸಂಪರ್ಕ ವ್ಯವಸ್ಥೆ. ಇದಿಷ್ಟು ಕೂಡ ಅವಶ್ಯಕವಾದ ಒಂದು ಕಾರ್ಯಗಳಾಗಿರುತ್ತೆ ಕಲ್ಯಾಣ ರಾಜ್ಯದ್ದು. ಇನ್ನು ಐಚ್ಛಿಕ ಕಾರ್ಯಗಳು ಅಥವಾ ನಾರ್ಮಲ್ ಕಾರ್ಯಗಳು ಅಂತ ನೀವು ಬರೆದು ಮತ್ತೆ ನಿಮ್ಗೆ ಅಲ್ಲಿ 5-6 ಪಾಯಿಂಟ್ ಬರುತ್ತೆ. ಅದು ಯಾವ್ದಪ್ಪ ಅಂದ್ರೆ ವ್ಯಕ್ತಿತ್ವದ ಬೆಳವಣಿಗೆಗೆ ಸೂಕ್ತ ಅವಕಾಶ ಒದಗಿಸುವುದು, ಆರೋಗ್ಯ ರಕ್ಷಣೆ, ಶಿಕ್ಷಣ ಸೌಲಭ್ಯ, ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವುದು, ಸೇವಾ ಕಾರ್ಯಗಳು ಮತ್ತೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವುದು. ಇದಿಷ್ಟು ಕೂಡ ಕಲ್ಯಾಣ ರಾಜ್ಯದ ಕಾರ್ಯಗಳಾಗಿರುತ್ತೆ. ಲಕ್ಷಣಗಳು, ಕಾರ್ಯಗಳು ಮತ್ತೆ ಅರ್ಥ ವ್ಯಾಖ್ಯೆ, ಹಾಗೇನೆ ಸ್ವಲ್ಪ ಅದ್ರದ್ದು ಪೀಠಿಕೆಯನ್ನ ನೀವು ಬರೆದ್ರೆ ಈ ಒಂದು ಕ್ವಶನ್ ಎಕ್ಸಾಮ್ ಅಲ್ಲಿ ಬಂದಾಗ ನಿಮ್ಗೆ ಖಂಡಿತ ಒಳ್ಳೆ ಮಾರ್ಕ್ಸ್ ತೆಗಿಲಿಕ್ಕೆ ಸಹಾಯ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆದ ಚಾಪ್ಟರ್ ಇದಾಗಿರೋದ್ರಿಂದ ಖಂಡಿತ ನಿಮ್ಗೆ ಬಂದೇ ಬರುತ್ತೆ. ಕ್ವಶನ್ ಈ ತರ ಕೇಳ್ತಾರೆ, ಅಂದ್ರೆ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನ ಕುರಿತು ಬರೆಯಿರಿ ಎನ್ನುವಂತ ಕ್ವಶನ್ ಬಂದೇ ಬರುತ್ತೆ. ಹಾಗಾಗಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಆದ ಚಾಪ್ಟರ್ ಆಗಿರುತ್ತೆ. ಈ ವಿಡಿಯೋವನ್ನ ನಿಮ್ಗೆ ಇಷ್ಟ ಆದ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಸ್ನೇಹಿತರು ಯಾರಾದ್ರೂ ಇದ್ದಲ್ಲಿ ಅವರಿಗೆ ಕೂಡ ಶೇರ್ ಮಾಡ್ಕೊಳ್ಳಿ. KSOU ಓದ್ತಾ ಇದ್ದವ್ರು ಯಾರಾದ್ರೂ ಇದ್ರೆ ಖಂಡಿತ ಅವರಿಗೆ ಇದು ಕೂಡ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು ಸ್ನೇಹಿತರೆ.